ಇನ್ಮ್ಯಾಗ ಚಪಾತಿ ಉಳಿದ್ರ ನೀವು ಇದ ರೆಸಿಪಿ ಮಾಡ್ಕೊಂಡು ತಿಂತೀರಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಮನ್ಯಾಗ ಈಸಿಯಾಗಿ ಅವೈಲೇಬಲ್ ಇರುವಂತಹ ಪದಾರ್ಥಗಳಿಂದ ಇದನ್ನ ಬರೀ 15 ನಿಮಿಷದಾಗ ತಯಾರಿಸಬಹುದು. ಬಹಳ ಈಸಿ ಮತ್ತು ಸಿಂಪಲ್ ರೆಸಿಪಿ ಐತಿ. ಜಾಸ್ತಿ ತಡ ಮಾಡೋದು ಬೇಡ. ಇದನ್ನ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇದನ್ನ ತಯಾರ್ಸಕ್ಕೆ ನಾನಿಲ್ಲಿ ಬೌಲ್ನ್ಯಾಗ 1 ಕಪ್ನಷ್ಟು ಕಡ್ಲಿ ಹಿಟ್ಟು ತೊಗೊಳಕತ್ತೀನಿ. ಕಡ್ಲಿ ಹಿಟ್ಟು ಅಂದ್ರೆ ನಾವು ನಾರ್ಮಲಿ ಬಜ್ಜಿ ಮಾಡಕ್ಕೆ ಯೂಸ್ ಮಾಡ್ತೇವೆ ನೋಡ್ರಿ, ಇದಕ್ಕೆ ಹಸಿ ಬ್ಯಾಳಿ ಹಿಟ್ಟು ಅಂತಾರ. ಇದ್ರಾಗ 2 ದೊಡ್ಡ ಚಮಚೆ ಅಷ್ಟು ಅಥವಾ 1/4 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ರಿ. ಅಕ್ಕಿ ಹಿಟ್ಟು ಅವೈಲೇಬಲ್ ಇಲ್ಲ ಅಂದ್ರೆ ನೀವು ಪೂರ್ತಿ ಕಡ್ಲಿ ಹಿಟ್ಟು ತಗೋಬಹುದು. ಇದ್ರಾಗ 1 ಚಮಚೆ ಅಷ್ಟು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ರಿ. ನಾನಿಲ್ಲಿ ಕೆಂಪು ಮೆಣಸಿನ್ಕಾಯಿ ಪೇಸ್ಟ್ ಹಾಕಾಕತ್ತೀನಿ. ನೀವು ಹಸಿ ಮೆಣಸಿನ್ಕಾಯಿ ಪೇಸ್ಟು ಹಾಕಬಹುದು ಅಥವಾ ಇದ್ರ ಬದಲಾಗಿ ನೀವು ಹಸಿ ಮೆಣಸಿನ್ಕಾಯಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕಬಹುದು. ಇದ್ರಾಗ 1 ಚಮಚೆ ಅಷ್ಟು ಜೀರಿಗೆ ಹಾಕ್ರಿ. ಇವನ್ನ ಒಂದು ಸ್ವಲ್ಪ ಜಜ್ಜಿ ಹಾಕ್ರಿ. 1 ಚಮಚೆ ಅಷ್ಟು ಅಜ್ವಾನ ಹಾಕ್ರಿ. ಅಜ್ವಾನ ಹಿಂಗೆ ಒಂದು ಸ್ವಲ್ಪ ತಿಕ್ಕಿನ ಹಾಕ್ರಿ. ಅಂದ್ರೆ ಇದ್ರ ಘಮ ನಾವು ಮಾಡಕತ್ತಿರೋ ರೆಸಿಪಿ ಒಳಗೆ ಭಾಳ ಚಲೋ ಬರ್ತೈತಿ. ಅಜ್ವಾನ ನಮ್ಮ ಡೈಜೆಷನ್ಗೂ ಹೆಲ್ಪ್ ಆಕತ್ತಿ, ಅದರಿಂದ ಇದನ್ನು ಸ್ಕಿಪ್ ಮಾಡಬೇಡ್ರಿ. ಒಂದು ಸ್ವಲ್ಪ ಕೊತ್ತಂಬರಿ ಹಿಂಗೆ ಸಣ್ಣಕ್ಕೆ ಹೆಚ್ಚಿ ಹಾಕ್ರಿ. 1 ಚಮಚೆ ಅಷ್ಟು ಅಚ್ಚ ಖಾರದ ಪುಡಿ. ನಾವು ಮುಂಚೆನೇ ಇದ್ರಾಗ ಕೆಂಪು ಮೆಣಸಿನ್ಕಾಯಿ ಪೇಸ್ಟ್ ಹಾಕೀವಿ, ಅದರಿಂದ ನೋಡ್ಕೊಂಡು ಹಾಕ್ರಿ. 1/4 ಚಮಚೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದ್ರಾಗ 1 ಚಮಚೆ ಅಷ್ಟು ಬಿಳಿ ಎಳ್ಳು ಹಾಕ್ರಿ. ಇದು ಆಪ್ಷನಲ್ ಐತಿ, ಬ್ಯಾಡ್ ಅಂದ್ರೆ ನೀವು ಇದನ್ನ ಸ್ಕಿಪ್ ಮಾಡ್ಬೋದು. ಯಾಕಂದ್ರೆ ಈಗ ನೋಡ್ರಿ ಬ್ಯಾಸ್ಗಿ ಐತಿ, ಬ್ಯಾಸ್ಗಿ ಒಳಗೆ ಎಳ್ಳು ನಮ್ಮ ದೇಹಕ್ಕೆ ಇನ್ನೂ ಉಷ್ಣತೆ ಕೊಡ್ತೈತಿ. ಅದರಿಂದ ನೀವು ಬೇಕಂದ್ರೆ ಇದನ್ನ ಸ್ಕಿಪ್ನು ಮಾಡ್ಬೋದು, ಪರವಾಗಿಲ್ಲ. ಇವನ್ನ ಹಿಂಗೆ ಮುಂಚೆ ಒಣಾದ ಕಲಿಸ್ಕೊಂಡು ಆಮ್ಯಾಗ ಸ್ವಲ್ಪ ನೀರು ಹಾಕ್ತಾ ಇದನ್ನು ಕಲಿಸ್ಕೊಂಡು ತಗೋಬೇಕು. ನಾನಿಲ್ಲಿ ತೋರ್ಸಾಕತ್ತೇನೆ ನೋಡ್ರಿ, ಇದೇ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ನಾವು ಇದಕ್ಕೆ ಬಹಳ ಕಡಿಮೆ ನೀರು ಹಾಕಬೇಕು. ಅದರಿಂದ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ತಾನೆ ಇದನ್ನು ಕಲಿಸ್ಕೊಂಡು ತಗೋರಿ. ಒಂದು ಸತಿ ಜಾಸ್ತಿ ನೀರು ಹಾಕಿ ಬ್ಯಾಟರ್ ತೆಳ್ಳಗೆ ಮಾಡ್ಕೋಬೇಡ್ರಿ. ಯಾಕಂದ್ರೆ ಈ ರೆಸಿಪಿ ತಯಾರ್ಸಕ್ಕೆ ನಮ್ಗೆ ಈ ಬ್ಯಾಟರ್ ಒಂದು ಸ್ವಲ್ಪ ಗಟ್ಟಿನ ಬೇಕು. ಈ ರೀತಿ ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೊಂಡು ತಗೊಳ್ಳೋದ್ರಿಂದ ಇದ್ರಾಗ ಗಂಟಾಗಂಗಿಲ್ಲ. ಮತ್ತು ಇನ್ನೊಂದಂದ್ರೆ ನಮ್ಗೆ ಬೇಕಾಗಿದ್ದ ಕನ್ಸಿಸ್ಟೆನ್ಸಿ ಒಳಗೆ ಈ ಮಿಕ್ಸ್ಚರ್ ತಯಾರಾಕತಿ, ತೆಳ್ಳಗಾಗಂಗಿಲ್ಲ. ನಾನಿಲ್ಲಿ ನೋಡಿಕೊಂಡು ಬರೀ ಒಂದು 2 ಚಮಚೆ ಅಷ್ಟೇ ನೀರು ಹಾಕಾಕತ್ತೀನಿ. ಇದೇ ರೀತಿ ನೀವು ಸಹ ಸ್ವಲ್ಪ ನೀರು ಹಾಕ್ತಾನೆ ಈ ಬ್ಯಾಟರ್ ಕಲಿಸ್ಕೊಂಡು ತಗೋರಿ. ನೋಡ್ರಿ, ಇಲ್ಲಿ ನಾನು ಇದನ್ನು ಕಲಸೇನಿ. ಇದ್ರ ಕನ್ಸಿಸ್ಟೆನ್ಸಿ ನಿಮ್ಗೆ ಇಲ್ಲಿ ಗೊತ್ತಾಗಕತ್ತೈತೆ ಅನ್ಕೊತೀನಿ. ಇದು ಈ ರೀತಿ ಒಂದು ಸ್ವಲ್ಪ ಗಟ್ಟಿನ ಇರಬೇಕು, ಇದಕ್ಕಿಂತ ಇದು ತೆಳ್ಳಗಾಗಬಾರ್ದು. ನಿಮ್ಗೆ ಇದ್ರ ಕನ್ಸಿಸ್ಟೆನ್ಸಿ ಇನ್ನೊಂದು ಸತಿ ತೋರಿಸ್ತೇನೆ ನೋಡ್ರಿ, ಇದು ಈ ರೀತಿ ಇರಬೇಕು. ಈಗ ಇದನ್ನ ಟೆಸ್ಟ್ ಮಾಡಿ ನೋಡ್ರಿ, ಉಪ್ಪು ಖಾರ ಏನಾರ ಕಮ್ಮಿ ಅನ್ಸಿದ್ರ ಸೇರಿಸ್ರಿ. ಈಗ ಇದನ್ನ ಹಿಂಗೆ ಸೈಡ್ ತೆಗೆದಿಡ್ರಿ. ನೋಡ್ರಿ, ಇಲ್ಲಿ ನಾನು 4 ಉಳಿದಿರೋ ಚಪಾತಿ ತೊಗೊಂಡೇನಿ. ಉಳಿದಿರೋ ಚಪಾತಿ ಅಂದ್ರೆ ಮಧ್ಯಾಹ್ನ ಮಾಡಿರೋ ಚಪಾತಿ. ನೀವು ಇದನ್ನ ರಾತ್ರಿ ಉಳಿದಿರೋ ಚಪಾತಿಯಿಂದನೂ ಮಾಡಬಹುದು. ಸಂಜೆ ಮುಂದೆ ಚಹಾ ಜೊತೆ ಈ ಬಿಸಿ ಬಿಸಿ ರೆಸಿಪಿ ಭಾಳ ರುಚಿ ಅನ್ನಿಸ್ತೈತಿ. ನೀವು ಇದನ್ನ ಸಂಜೆ ಮುಂದೆ ಚಹಾ ಜೊತೆ ಮಾಡ್ಕೊಂಡು ತಿನ್ಬಹುದು, ಇಲ್ಲಾಂದ್ರೆ ಬೆಳಿಗ್ಗೆ ನಾಷ್ಟ ಅಂತಲೂ ಮಾಡ್ಕೊಂಡು ತಿನ್ಬಹುದು. ಈಗ ಇದ್ರಾಗಿಂದ 1 ಚಪಾತಿ ತೊಗೊಂಡು ನಾವು ತಯಾರಿಸಿ ಇಟ್ಟೇವು ನೋಡ್ರಿ ಮಿಕ್ಸ್ಚರ್, ಅದನ್ನು ಇದ್ರ ಮ್ಯಾಗ ಸವರ್ಬೇಕು. ಭಾಳ ದಪ್ಪ ಲೇಯರ್ ಮಾಡಬೇಡ್ರಿ, ತೆಳ್ಳಗನ ಇರಲಿ. ಒಂದು 2 ರಿಂದ 3 ಚಮಚೆ ಅಷ್ಟ ಮಿಕ್ಸ್ಚರ್ ತೊಗೊಂಡು ನೋಡ್ರಿ ಹಿಂಗೆ ಇದನ್ನು ತೆಳ್ಳಗ ಲೇಯರ್ ಮಾಡ್ಕೊಂಡು ತಗೋರಿ. ನಾನು ಇದಕ್ಕೂ ಮುಂಚೆನೂ ಉಳಿದಿರೋ ಚಪಾತಿಯಿಂದ ಮಾಡುವಂಥ ಭಾಳಷ್ಟು ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡೀನಿ. ನಿಮ್ಮೆಲ್ಲರಿಗೂ ಅವು ಭಾಳ ಸೇರಿದ್ವು, ನೀವು ಅದಕ್ಕೆ ಭಾಳ ಪ್ರೀತಿ ತೋರಿಸಿರಿ. ಈ ರೆಸಿಪಿ ಕೂಡ ಖಂಡಿತ ನಿಮ್ಗೆ ಚಲೋ ಅನ್ನಿಸ್ತೈತಿ. ನೀವು ನಿಮ್ಮ ಮನ್ಯಾಗ ಚಪಾತಿ ಉಳಿದ್ರೆ ಏನು ಮಾಡ್ತೀರಿ ಕಮೆಂಟ್ನಾಗ ತಿಳಿಸ್ರಿ. ನೋಡ್ರಿ, ಹಿಂಗೆ ಇದನ್ನು ತೆಳ್ಳಗ ಲೇಯರ್ ಮಾಡ್ಕೊಂಡ ಮ್ಯಾಗ ಈಗ ಇನ್ನೊಂದು ಚಪಾತಿನ ಇದ್ರ ಮ್ಯಾಗ ಇಟ್ಟು ಹಗುರವಾದ ಕೈನಿಂದ ಒಂದು ಸ್ವಲ್ಪ ಪ್ರೆಸ್ ಮಾಡಿರಿ. ಜಾಸ್ತಿ ಪ್ರೆಸ್ ಮಾಡಬೇಡ್ರಿ, ಇಲ್ಲಾಂದ್ರೆ ಬ್ಯಾಟರ್ ಹೊರಗೆ ಬಂದ್ಬಿಡ್ತೈತಿ. ಈಗ ಸೇಮ್ ಆಗಲ್ಲಿ ಹಂಗನ ಒಂದು 2-3 ಚಮಚೆ ಅಷ್ಟು ಮಿಕ್ಸ್ಚರ್ ಈ ಚಪಾತಿ ಮ್ಯಾಗ ಹಾಕಿ ತೆಳ್ಳಗ ಸ್ಪ್ರೆಡ್ ಮಾಡ್ಕೊಂಡು ತಗೋರಿ. ಚಪಾತಿ ಭಾಳನ ಹೊತ್ತಿದ್ರೆ ಆ ಭಾಗ ತೆಗೆದು ಬಿಡ್ರಿ. ಇದೇ ರೀತಿ ನಾವು ಎಷ್ಟು ಚಪಾತಿ ತೊಗೊಂಡೇವು ನೋಡ್ರಿ, ಅಷ್ಟು ಚಪಾತಿನ ಈ ರೀತಿ ಒಂದ್ರ ಮ್ಯಾಗ ಒಂದಿಟ್ಟು ನಾವು ತಯಾರಿಸಿರೋ ಬ್ಯಾಟರ್ನ ಇದ್ರ ಮ್ಯಾಗ ಸ್ಪ್ರೆಡ್ ಮಾಡ್ಕೊಂಡು ತಗೋರಿ. ನೀವು ಇದನ್ನು ಇನ್ನೂ ರುಚಿ ಮಾಡೋಕ್ಕೆ ಬೇಕಂದ್ರೆ ಚಪಾತಿ ಮ್ಯಾಗ ಮುಂಚೆನೂ ಒಂದು ಸ್ವಲ್ಪ ಟೊಮ್ಯಾಟೊ ಸಾಸ್, ಕೆಚಪ್ ಅಥವಾ ಪಿಜ್ಜಾ ಸಾಸ್ ಇರ್ತೈತೆ ನೋಡ್ರಿ, ಮೆಯೋನೀಸ್, ಅದನ್ನು ಸ್ಪ್ರೆಡ್ ಮಾಡಿ ಆಮ್ಯಾಗ ಈ ಮಿಕ್ಸ್ಚರ್ ಸ್ಪ್ರೆಡ್ ಮಾಡ್ಬೋದು. ಅದರಿಂದ ಇದು ಇನ್ನೂ ರುಚಿ ಆಕತಿ. ಅಥವಾ ಸಿಂಪಲ್ ಆಗಿ ಇದೇ ರೀತಿ ತಯಾರಿಸ್ರಿ. ನೋಡ್ರಿ, ಈ ಥರ ಲಾಸ್ಟ್ ಚಪಾತಿ ಇಟ್ಟಿರ್ತೀವಲ್ಲ ಅದ್ರ ಮ್ಯಾಗೂ ನಾವು ತಯಾರಿಸಿರೋ ಈ ಹಿಟ್ಟಿನ ಮಿಕ್ಸ್ಚರ್ ಸ್ಪ್ರೆಡ್ ಮಾಡ್ರಿ.
ಇದು ರೆಡಿ ಐತಿ. ಈಗ ಇದನ್ನು ನಾವು ಉಗಿ ಮ್ಯಾಗ ಬೇಯಿಸ್ಬೇಕು. ಇದನ್ನು ನೀವು ಸ್ಟೀಮರ್ನ್ಯಾಗೂ ಬೇಯಿಸ್ಬೋದು. ನಾನು ಈ ಥರದ ಒಂದು ಸಾನ್ಗಿ ಇತ್ತು, ಇದ್ರಾಗನ ಇದನ್ನು ಇಟ್ಟು ಉಗಿ ಮ್ಯಾಗ ಬೇಯಿಸಿ ತಗೊಳಕತ್ತೇನಿ. ನೀವು ಬೇಕಂದ್ರೆ ಸ್ಟೀಮರ್ನ್ಯಾಗೂ ಇದೇ ರೀತಿ ಇದನ್ನು ಬೇಯಿಸ್ಬೋದು. ನನ್ನ ಕಡೆ ಈ ಅಗಾರೋ ಮಲ್ಟಿ ಕುಕಿಂಗ್ ಪಾಟ್ ಐತಿ. ಇದ್ರಾಗನ ತಳಕ ನೀರು ಹಾಕಿ ನೀರಿಗೆ ಕುದಿ ಬಂದ್ಮ್ಯಾಗ ನಾವು ತಯಾರಿಸಿಟ್ಟಿರೋ ಈ ಸಾನ್ಗಿನ ಇದ್ರಾಗಿಟ್ಟು ಮುಚ್ಚಳ ಮುಚ್ಚಿ ಇದನ್ನು 10 ನಿಮಿಷ ಉಗಿ ಮ್ಯಾಗ ಬೇಯಿಸಿ ತಗೊಳ್ಳೋಣ. ಉಗಿ ಮ್ಯಾಗ ಬೇಯಿಸಿ ತಗೊಳ್ಳೋದ್ರಿಂದ ನಾವು ಇದಕ್ಕೆ ಸವರಿರೋ ಹಿಟ್ಟು ಬೆಂದು ಗಟ್ಟಿ ಆಕತಿ. 10 ನಿಮಿಷ ಆದ್ಮ್ಯಾಗ ನೋಡ್ರಿ ಈ ರೀತಿ ಚೆಕ್ ಮಾಡ್ರಿ. ನೀವಿಲ್ಲಿ ನೋಡಾಕತ್ತಿರ್ಬೋದು ಹಿಟ್ಟು ಕೈಗೆ ಅಂಟ್ಕೊಳಕತ್ತಿಲ್ಲ, ಇದು ಚಂದಗ ಬೆಂದೈತಿ. ಇದನ್ನು ಹೊರಗೆ ತೆಗೆದು ಒಂದು ಸ್ವಲ್ಪ ಹೊತ್ತು ಆರಾಕ್ ಬಿಡ್ರಿ. ಸದ್ಯ ಇದು ಭಾಳ ಬಿಸಿ ಇರ್ತೈತಿ. ಆರಿದ್ಮ್ಯಾಗ ಇದನ್ನು ಈ ರೀತಿ ನಿಧಾನಕ್ಕೆ ಹೊರಗೆ ತೆಗೀರಿ. ಬಿಸಿ ಇರುವಾಗನ ಇದನ್ನು ಕಟ್ ಮಾಡಬಾರ್ದು. ಆರಿದ್ಮ್ಯಾಗ ನೋಡ್ರಿ ಈ ಥರದ ಪಿಜ್ಜಾ ಕಟರ್ ಅಥವಾ ಮನ್ಯಾಗ ಚಾಕು ಇರ್ತೈತೆ ನೋಡ್ರಿ, ಅದರಿಂದ ಸ್ವಲ್ಪ ಗ್ಯಾಪ್ ಇಟ್ಟು ಇದನ್ನು ಹಿಂಗೆ ಕಟ್ ಮಾಡಿರಿ. ನೀವು ಇದನ್ನು ಬೇಕಾದ ಆಕಾರದಾಗ ಕಟ್ ಮಾಡ್ಬೋದು. ನಾನು ಇಲ್ಲಿ ಇದನ್ನು ಸ್ಕ್ವೇರ್ ಆಕಾರದಾಗ ಕಟ್ ಮಾಡಾಕತ್ತೇನಿ. ಈ ನಾಷ್ಟ ಬಹಳ ರುಚಿ ಆಕತಿ, ಯಾಕಂದ್ರೆ ಒಂದ್ರ ಮ್ಯಾಗ ಒಂದು ಲೇಯರ್ ಅದವು, ಅದ್ರಾಗ ಹಿಟ್ಟಿನ ಲೇಯರ್ನೂ ಐತಿ. ಮತ್ತು ಹಿಟ್ಟಿನ ಒಳಗೆ ನಾವು ಎಲ್ಲ ಥರದ ಸ್ಪೈಸಸ್ ಹಾಕಿವಿ, ಅದರಿಂದ ಇದು ತುಂಬ ಅಂದ್ರೆ ತುಂಬ ರುಚಿ ಅನ್ನಿಸ್ತೈತಿ. ನಾವು ಇದನ್ನು ಡೀಪ್ ಫ್ರೈ ಮಾಡ್ಬೋದು ಅಥವಾ ಶಾಲೋ ಫ್ರೈನೂ ಮಾಡ್ಬೋದು. ಯಾವುದು ಬೇಡಪ್ಪ ಸ್ವಲ್ಪನೂ ಎಣ್ಣೆ ಬ್ಯಾಡ ಅಂದ್ರೆ ನೀವು ಇದನ್ನು ಹಿಂಗನೂ ತಿನ್ಬೋದು, ಸಾಸ್ ಅಥವಾ ಕೆಚಪ್ ಹಚ್ಕೊಂಡು. ನಾನು ಇವತ್ತು ಇದನ್ನು ಡೀಪ್ ಫ್ರೈ ಮಾಡಾಕತ್ತೇನಿ. ನಿಮ್ಗೆ ಇದ್ರಾಗಿನ ಒಂದು ಪೀಸ್ ತೆಗೆದು ತೋರಿಸ್ತೇನೆ ನೋಡ್ರಿ. ಸೂಪರ್ ನೋಡ್ರಿ, ಇದು ನೋಡಾಕ ಈಗನ ಎಷ್ಟು ಚಲೋ ಕಾಣಾಕತ್ತೈತಿ. ಇದ್ರಾಗಿನ ಲೇಯರ್ಸ್ ನೀವು ಇಲ್ಲಿ ನೋಡಾಕತ್ತಿರ್ಬಹುದು. ನೀವು ತಗೊಂಡಿರೋ ಚಪಾತಿ ನಾನು ತಗೊಂಡೆ ನೋಡ್ರಿ, ಅದೇ ರೀತಿ ತೆಳ್ಳಗಿದ್ರ ಬೇಕಂದ್ರೆ ಇನ್ನೊಂದು 2-3 ಚಪಾತಿ ಹಚ್ಬಹುದು, ಅಂದ್ರೆ ಇದು ಇನ್ನೂ ಲೇಯರ್ಫುಲ್ ಆಕತಿ. ಇವನ್ನೆಲ್ಲ ಒಂದು ಪ್ಲೇಟ್ನಾಗ ತೆಗೆದು ತಗೊಳ್ಳೋಣ. ನೋಡ್ರಿ ಇಲ್ಲಿ ನಾನು ಎಲ್ಲ ಕಟ್ ಮಾಡಿರೋ ಹೋಳು ಒಂದು ಪ್ಲೇಟ್ನಾಗ ತೆಗೆದು ತಗೊಂಡೇನಿ. ಈಗ ಇದೇ ಸ್ಟೇಜ್ನಾಗ ಡಿಸೈಡ್ ಮಾಡಬೇಕು ನಿಮ್ಗೆ ಈ ನಾಷ್ಟ ಯಾವ ಥರ ತಯಾರಿಸ್ಬೇಕು ಅಂತ. ನೀವು ಈ ಪೀಸಸ್ನ ಸಿಂಪಲ್ಲಾಗಿ ಎಣ್ಣೆ ಒಳಗೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡು ತಿನ್ಬಹುದು. ಅಂದ್ರೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ರೋಸ್ಟ್ ಮಾಡ್ಕೊಂಡು ತಿನ್ಬಹುದು ಅಥವಾ ಡೀಪ್ ಫ್ರೈ ಮಾಡ್ಬೋದು. ನಾನು ಈಗ ಇವನ್ನ ಡೀಪ್ ಫ್ರೈ ಮಾಡಾಕತ್ತೇನಿ. ಇವನ್ನ ನಾವು ಡೀಪ್ ಫ್ರೈ ಮಾಡೋಕ್ಕಿಂತ ಮುಂಚೆ ಒಂದು ಸ್ಲರಿ ಒಳಗೆ ಡಿಪ್ ಮಾಡಿ ಆಮ್ಯಾಗ ಫ್ರೈ ಮಾಡಬೇಕು. ಅದರಿಂದ ಇದ್ರಾಗಿನ ಲೇಯರ್ಸ್ ಏನದವು ನೋಡ್ರಿ ಅವು ಸೆಪ್ರೇಟ್ ಆಗಂಗಿಲ್ಲ. ಅಂದ್ರೆ ಈ ಚಪಾತಿ ಒಂದ್ರ ಮ್ಯಾಗ ಒಂದು ಏನು ಇಟ್ಟಿದ್ವಿ ನೋಡ್ರಿ ಅವು ಬೇರೆ ಬೇರೆ ಆಗಂಗಿಲ್ಲ. ಈ ಸ್ಲರಿ ರೆಡಿ ಮಾಡಾಕ ನಾನಿಲ್ಲಿ 2 ಚಮಚೆ ಅಷ್ಟು ಅಕ್ಕಿ ಹಿಟ್ಟು, 2 ಚಮಚೆ ಕಡ್ಲಿ ಹಿಟ್ಟು, ಒಂದು ಸ್ವಲ್ಪ ಖಾರ ಮತ್ತು ಉಪ್ಪು ತಗೊಳಕತ್ತೀನಿ. ಮತ್ತು ನಾವು ಮುಂಚೆ ಕಲಸಿರೋ ಬ್ಯಾಟರ್ನಾಗ ಒಂದು ಸ್ವಲ್ಪ ಬ್ಯಾಟರ್ ಉಳಿದಿತ್ತು, ಅದನ್ನು ಇದ್ರಾಗ ಸೇರಿಸಿ ನೋಡ್ರಿ ಈ ರೀತಿ ತೆಳ್ಳಗ ಸ್ಲರಿ ರೆಡಿ ಮಾಡ್ಕೊಂಡು ತಗೋರಿ. ಈಗ ನಾವು ಕಟ್ ಮಾಡಿಟ್ಟಿರೋ ಚಪಾತಿ ಪೀಸಸ್ನ ಇದ್ರಾಗ ಡಿಪ್ ಮಾಡಬೇಕು. ಒಂದೊಂದು ಪೀಸ್ ತಗೊಂಡು ನೋಡ್ರಿ ಈ ರೀತಿ ಹಿಟ್ಟಿನ ಒಳಗೆ ಹಾಕಿ ಪೂರ್ತಿ ಡಿಪ್ ಮಾಡಿ ಆಮ್ಯಾಗ ಈ ರೀತಿ ಬಸ್ತು ತೆಗೀರಿ. ಹಿಟ್ಟು ಇದಕ್ಕೆ ಎಲ್ಲ ಕಡೆ ಕೋಟ್ ಆಗಬೇಕು, ಬಹಳ ದಪ್ಪ ಅಲ್ಲ. ನೋಡ್ರಿ ಈ ರೀತಿ ಥಿನ್ ಲೇಯರ್ ಇರಬೇಕು. ಈಗ ಇವನ್ನ ತಕ್ಷಣ ನೋಡ್ರಿ ಮೀಡಿಯಂ ಬಿಸಿ ಮಾಡಿರೋ ಎಣ್ಣೆ ಒಳಗೆ ಈ ರೀತಿ ನಿಧಾನಕ್ಕೆ ಇಡ್ರಿ. ಇದೇ ರೀತಿ ಉಳಿದಿದ್ದ ಎಲ್ಲ ಪೀಸಸ್ನ ಡಿಪ್ ಮಾಡಿ ಎಣ್ಣೆಗೆ ಫ್ರೈ ಮಾಡ್ಕೊಂಡು ತಗೊಳ್ಳೋಣ. ಎಣ್ಣೆ ಮೀಡಿಯಂ ಬಿಸಿ ಇರಬೇಕು, ಕಡಕ್ ಬಿಸಿ ಇರಬಾರ್ದು. ಮೀಡಿಯಂ ಫ್ಲೇಮ್ನಾಗನ ಇವನ್ನ ಹೊಳಸಿ ಹಾಕ್ತಾ ಫ್ರೈ ಮಾಡಬೇಕು, ಅಂದ್ರನ ಇವು ಕ್ರಿಸ್ಪಿ ಹಾಕವು. ಕೆಳಗಿನ ಸೈಡ್ ಇವು ಫ್ರೈ ಆಗ್ಯಾವಂತ ಅನ್ಸಿದ್ರೆ ಹೊಳಸಿ ಹಾಕ್ರಿ. ನಿಮ್ಗೆ ಇವು ಹೊರಗಷ್ಟ ಕ್ರಿಸ್ಪಿ ಬೇಕು, ಒಳಗೆ ಸಾಫ್ಟ್ ಆಗಿನೇ ಇರಬೇಕು ಅಂದ್ರೆ ಒಂದು ಸ್ವಲ್ಪ ಲೈಟ್ ಹೊಂಬಣ್ಣ ಬಂದ ನಂತರ ಇವನ್ನ ತೆಗೆದು ಬಿಡ್ರಿ. ಹೊರಗೆ ಮತ್ತು ಒಳಗೂ ಇವು ಕ್ರಿಸ್ಪಿ ಆಗಬೇಕು ಅಂದ್ರೆ ಒಂದು ಸ್ವಲ್ಪ ಡಾರ್ಕ್ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿರಿ. ಈ ರೀತಿ ಹೊಳಸಿ ಹಾಕಿ ಇವನ್ನ 2 ಸೈಡ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಇವು 2 ಸೈಡ್ ಚಂದಾಗ ಬೆಂದು ಇದಕ್ಕೆ ಹೊಂಬಣ್ಣ ಬಂದೈತಿ. ಇವನ್ನ ಎಣ್ಣೆ ಬಸ್ತು ತೆಗೆದು ಬಿಡೋಣ. ನೋಡ್ರಿ ಉಳಿದಿರೋ ಚಪಾತಿಯಿಂದ ಭಾಳ ರುಚಿಯಾಗಿರುವಂತಹ ಕ್ರಿಸ್ಪಿ ಕ್ರಂಚಿ ನಾಷ್ಟ ರೆಡಿ ಐತಿ. ನಾನು ಆಗಲೇ ಹೇಳಿದಂಗೆ ನಿಮ್ಗೆ ಇದನ್ನು ಎಣ್ಣೆಗೆ ಫ್ರೈ ಮಾಡೋದು ಬೇಡ ಅನಿಸಿದ್ರೆ ಜಸ್ಟ್ ಒಗ್ಗರಣೆ ಹಾಕಿ ತಗೋಬಹುದು. ಸೊ ಇವತ್ತಿನ ಈ ಉಳ್ದಿದ್ದ ಚಪಾತಿ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನಿಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿಯಾಗೋಣಂತ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.